ಉತ್ತಮರ ಮನೆತನ ಧರ್ಮವಂತರು ಜನಪ್ರಿಯ ಸಾಮಾಜಿಕ ನಾಟಕಕ್ಕೆ ಚಾಲನೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕೂಡಲ ಸಂಗಮೇಶ್ವರ ನಾಟ್ಯ ಸಂಘ ಕೂಡಲ ಸಂಗಮ ಇವರ ಆಯೋಜಿಸಿದ ಉತ್ತಮರ ಮನೆತನ ಅರ್ಥಾತ್ ಧರ್ಮವಂತರು ಜನಪ್ರಿಯ ನಾಟಕ ಉತ್ತರ ಕರ್ನಾಟಕ ಶೈಲಿಯ ಕನ್ನಡ ನಾಟಕವಾಗಿದೆ. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೌಟುಂಬಿಕ ಮೌಲ್ಯಗಳು, ಸಂಸ್ಕೃತಿ ಮತ್ತು ಧರ್ಮದ ಮಹತ್ವವನ್ನು ಸಾರುವ ಕಥಾಂಧರವನ್ನು ಹೊಂದಿದೆ. ಹಿರಿಜನರ ತ್ಯಾಗ, ದೇಶಸೇವೆ ಮತ್ತು ಸಾಮಾಜಿಕ ಸಮಾನತೆಯನ್ನು ಪ್ರತಿಪಾದಿಸುವ ಪ್ರಮುಖ ಕೃತಿಯಾಗಿದೆ. ಜಾತಿ ತಾರತಮ್ಯವನ್ನು ತೊರೆದು ಎಲ್ಲರೂ ಒಂದೇ ಮನತನದವರೆಂಬ ಭಾವನೆ ಮೂಡಿಸುವ ಕ್ರಾಂತಿಕಾರಿ ವಿಚಾರಗಳನ್ನು, ಈ ನಾಟಕದ ದೃಶ್ಯಗಳನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕು ಸಾಗಿಸಬೇಕು ಎಂದು ಬಾಗಲಕೋಟೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ವೀರೇಶ್ ಸಿದ್ದಣ್ಣ ಉಂಡೋಡಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅವರು ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ಸಿದ್ದಯ್ಯ ಹಿರೇಮಠ, ಉದ್ಘಾಟಕರು ವೀರೇಶ್ ಸಿದ್ದಣ್ಣ ಉಂಡೋಡಿ, ಅಧ್ಯಕ್ಷತೆ ಜಿಜಿ ಬಾಗೇವಾಡಿ, ಜ್ಯೋತಿ ಬಳಲಿಸುವವರು ಹುನಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ದೊಡ್ಡಮನಿ, ಶಂಕರಪ್ಪ ನೇಗಿಲಿ, ಮಲ್ಲಿಕಾರ್ಜುನ್ ದೊಡ್ಡಮನಿ, ಎಲ್ಎಂ ಪಾಟೀಲ್, ಜಿಜಿ ಪಾಟೀಲ್, ನೀಲಪ್ಪ ಗೌಡ, ಈರಣ್ಣ ಶಿವಯೋಗಿ, ಚನ್ನಪ್ಪ ಇಜಾರಧಾರ, ಸಂಗಣ್ಣ ರೇವಡಿಹಾಳ, ಸಿದ್ದಣ್ಣ ಇಜಾರಧಾರ, ಅಶೋಕ ಹಂಡರಗಲ, ಮಾನತೇಶ್ ಲಗಮನ್ನವರ್, ಅಮರಯ್ಯ ಕೋಟೂರು, ಶ್ರೀಕಾಂತ್ ಹಿರೇಮಠ, ಹಲವಾರು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಂಗಮೇಶ ಮರಗೋಳ. ಹೆಂಗೈತಪ್ಪ ಅಂದ್ರ ಬಸವಣ್ಣನವರ ಅನುಭವ ಮಂಟಪದ ಒಂದು ತುಣುಕಿನ ಇಲ್ಲಿ ನಮ್ಮ ಮುಂದೆ ಜಲಕ್ಕೆ ಹಾದು ಹೋಗುತ್ತೆ. ಹಂಗ ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರನ್ನೂ ಕೂಡಿಸಿರುವಂತ ಕೂಡಲ ಸಂಗಮದ ಎಲ್ಲ ಗುರು ಹಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗುತ್ತಾ ಹೋದಂಗ ಹಳ್ಳಿ ಮತ್ತು ಎಲ್ಲಾ ಊರುಗಳಲ್ಲಿಯೂ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ. ಈ ರೀತಿ ಎಲ್ಲರೂ ಕೂಡುವುದರಿಂದ ನಮ್ಮೊಳಗ ಬಾಂಧವ್ಯ ಹೆಚ್ಚಾಗುತ್ತೆ. ಇದಕ್ಕೆ ಹೆಚ್ಚು ಒತ್ತು ಕೊಡೋಣ. ಈಗ ನಮ್ಮ ಮುದಿಯಪ್ಪನ್ ಹೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಾಟಕ ಐತಿ. ಇದಕ್ಕ ಎಲ್ಲರ ಮನೆಯಾಗೂ ಇರ್ತೈತಿ. ಅದಕ್ಕೆ ಒಬ್ರು ಶ್ರೀಗಳು ಹೇಳ್ಯಾರ, ತಂದೆ ತಾಯಿಗೆ ತೀರ್ಕೊಂಡ ಮೇಲೆ ಗುಡಿ ಕಟ್ಸೋದು ಬೇಡ, ಅವ್ರು ಇರುದ್ರಾಗ ಅವ್ರನ್ನ ಗುಡಿ ಮುಂದೆ ಕುಂದರ್ಸಲಾರ್ದಂಗ ನೋಡಿದ್ರೆ ಸಾಕಂತ ಹೇಳ್ತಾರೆ. ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಕಲಾಭಿಮಾನಿಗಳೇ, ತಾಯಿಯಂದಿರರೇ, ಯುವ ಮಿತ್ರರೇ, ಸಂಗೀತ ಬಳಗವೇ, ಎಲ್ಲರಿಗೂ ಅನಂತ ನಮಸ್ಕಾರಗಳು. ಪ್ರತಿ ವರ್ಷವೂ ಕೂಡ ನಮ್ಮ ಸಂಗಮೇಶ್ವರ ನಾಟ್ಯ ಸಂಘದ ಹಿತೈಷಿಗಳು, ಸಂಘದ ಒಡೆಯರು ಜಾತ್ರೆಯ ಮುಗಿದ ತಕ್ಷಣ ಹಲವಾರು ಕಾರ್ಯಕ್ರಮಗಳನ್ನು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊತ ಬಂದಿದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಸ್ಥಳೀಯ ಕಲಾವಿದರು ಈ ಒಂದು ಉತ್ತಮವಾಗಿರ್ತಕ್ಕಂಥ ಉತ್ತಮರ ಮನೆತನ ಅಂತಕ್ಕಂಥ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದು ಕಲೆ ಮತ್ತು ಕಲಾವಿದರಿಗೆ ಗೌರವ ಕೊಡ್ತಕ್ಕಂತಹ ಗ್ರಾಮ. ಇದು ಕೂಡಲ ಸಂಗಮ ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ಇದೇ ನಮ್ಮ ಗೌರವ ಹೇಳಿದ್ರಲ್ಲ, ಯಾವತ್ತೂ ಕೂಡ ನಾಟಕವನ್ನು ಆಡ್ಕೊಂತ ನಾಟಕವನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಯಾರವರು ಮಾಡಿದ್ರೆ ಕೂಡಲ ಸಂಗಮ ಗ್ರಾಮದ ಹಿರಿಯರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂಗಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ನಮ್ಮ ಚಿದಾನಂದ ಮಾಸ್ತರ್ ಅವರು, ರಾಜ್ಯ ಪ್ರಶಸ್ತಿ ವಿಜೇತರವರು, ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಎಂಥ ಒಂದು ನಾಟಕ ನಡೆಯಕತ್ತಿದ್ದಪ್ಪ ಅಂತಂದರೆ ನಾವೆಲ್ಲರೂ ಕೂಡ ನಾಟಕ ಮುಗಿಯುವವರೆಗೂ ಕೂಡ ಶಾಂತ ರೀತಿಯಿಂದ ಕುಂತು ಆ ಉತ್ತಮರ ಮನೆತನ ಅಂತಕ್ಕಂತಹ ನಾಟಕದಲ್ಲಿ ಬರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತಕ್ಕಂತಹ ಮಾತು ಎಲ್ಲರೂ ಕೂಡ ನಾವು ತಿಳ್ಕೋಬೇಕಾಗಿದೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಾಟಕ ಇದು ಕೇವಲ ಒಂದೇ ಪ್ರಯೋಗ ಐತಿ. ನಾಳೆ ಇನ್ನೊಂದು ನಾಟಕ ಆಗೋದಿಲ್ಲ. ದಯವಿಟ್ಟು ಅದನ್ನು ಗಮನದಾಗ ಇಟ್ಕೊಂಡು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾಟಕ ಯಶಸ್ವಿಯಾಗಲಿ, ಕೂಡಲ ಸಂಗಮನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿ ಈ ಒಂದು ಸಭೆಯಲ್ಲಿ ನನ್ನನ್ನು ಏನು ಜಾತ್ರೆಯನ್ನು ಆಚರಿಸೋದ್ರ ಮೂಲಕ, ಹಮ್ಮಿಕೊಳ್ಳೋದ್ರ ಮೂಲಕ ಇವತ್ತು ಕೂಡಲ ಸಂಗಮ ಗ್ರಾಮದಲ್ಲಿ ಅತ್ಯಂತ ಉತ್ತಮವಾದಂಥ ನಾಟಕ ಏನು ನಾವು ಬಹಳ ಇವತ್ತಿನ ದಿನಮಾನಗಳಲ್ಲಿ ನಾಟಕವನ್ನು ಪ್ರತಿ ಗ್ರಾಮಗಳಿಗೂ ಕೂಡ ಹೋಗ್ತಿರ್ತೀವಿ. ಆದರೆ ಇಂತಹ ನಾಟಕದ ಹೆಸರನ್ನು ನಾನು ಬಹಳ ದಿನ ಆಗಿತ್ತು ನೋಡಲಾರ್ದ. ಕೇವಲ ಹುಲಿ, ಕರಡಿ, ಹಾವು, ಸರ್ಪ, ಪುಂಡ ಹುಲಿ ದಿಲ್ಲಿ ಹೊಕ್ಕಿತ್ತು, ಬೆಂಗಳೂರು ಹೊಕ್ಕಿತ್ತು, ಇಂತಹ ಹೆಸರುಗಳನ್ನು ನಾವು ನೋಡ್ತಿದ್ವಿ.
ಆದರೆ ಇವತ್ತ ಉತ್ತಮರ ಮನೆತನ ಅರ್ಥಾತ್ ಧರ್ಮವಂತರು ಎನ್ನುವಂತಹ ಸಾಮಾಜಿಕ ನಾಟಕವನ್ನು ಏನು ನಮ್ಮ ಕೂಡಲ ಸಂಗಮ ಗ್ರಾಮದ ಯುವಕರು ಏನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸಬೇಕು. ಯಾಕಂದ್ರೆ ಇಂತಹ ಒಂದು ಆದರ್ಶಮಯವಾದಂಥ ನಾಟಕ ಉತ್ತಮರ ಮನೆತನ ಇಂತಹ ನಮ್ಮ ಅನೇಕ ಗ್ರಾಮಗಳಲ್ಲಿ ಸಿಗ್ತಾವೆ. ಅನೇಕ ಉತ್ತಮರ ಮನೆತನಗಳು ಧರ್ಮವಂತರು ಸಿಗ್ತಾರೆ. ಆದ್ರೆ ಅಂತಹ ನಾಟಕವನ್ನು ಪ್ರದರ್ಶಿಸೋದ್ರ ಮೂಲಕ ಏನು ಇನ್ನುಳಿದಂತಹ ನಮ್ಮ ಸಮಾಜದಲ್ಲಿರುವಂತಹ ಅನೇಕರಿಗೆ ಪ್ರೇರಣೆಯನ್ನು ಕೊಡುವಂತಹ ಇಂತಹ ನಾಟಕಗಳು ಪ್ರದರ್ಶನ ಆದಾಗ ಈ ಸಮಾಜದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ, ಸಮಾಜ ಸುಧಾರಿಸಲಿಕ್ಕೆ, ಸಮಾಜ ಪರಿವರ್ತನೆ ಆಗಲಿಕ್ಕೆ ಇಂತಹ ನಾಟಕಗಳಿಂದ ಸಾಧ್ಯ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಕೇವಲ ನಾಟಕ ಅಂದ್ರೆ ಕೇವಲ ಮನೋರಂಜನೆ ಅಲ್ಲ, ಕೇವಲ ಹಾಸ್ಯವಲ್ಲ, ಕೇವಲ ಕಥೆ ಅಲ್ಲ, ಇದು ಒಂದು ಸಾಮಾಜಿಕ ಬದಲಾವಣೆಯ ಮಾಧ್ಯಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ಮತ್ತೊಂದು ಸಾರಿ ನಾನು ನೆನಪು ಮಾಡಿಕೊಡ್ತಾ, ಏನು ಈ ಉತ್ತಮರ ಮನೆತನ ಎನ್ನುವಂತಹ ನಾಟಕವನ್ನ ಡಿ.ಬಿ. ಪೂಜಾರಿ ಅವರು ಏನು ಕವಿಗಳು ಬಹಳ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ. ಅವರ ಕಲ್ಪನೆ ಅತ್ಯಂತ ವಿಶಿಷ್ಟವಾದಂಥ ಕಲ್ಪನೆ. ಅವರು ಏನು ಅವರ ಅನುಭವದಿಂದ ಬರೆದಿದ್ದಾರೋ ಅಥವಾ ಕಾಲ್ಪನಿಕವಾಗಿ ಕಲ್ಪನೆಗಳೊಂದಿಗೆ ಬರೆದಿದ್ದಾರೋ, ಆದರೆ ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವಂತಹ ಮಾತಿನಂತೆ ಅವರು ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮ ಹೈಕೊಂಡ್ರಲ್ಲ, ಇದಕ್ಕೆ ನಿಮಗೆ ತುಂಬವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ. ಯಾಕಂದ್ರೆ ನಾ ಸಣ್ಣ ಹಳ್ಳಿಯಲ್ಲಿ ನೋಡಿದ್ದೆ, ಆದ್ರೆ ಇವತ್ತು ಎಲ್ಲ ಸಮಾಜದವರದ್ರಿ ಊರಾಗ ಎಲ್ಲರನ್ನೂ ಒಗ್ಗೂಡಿಸಿ ಹೋಗೋದು ಅಂದ್ರೆ ಸಣ್ಣ ಕೆಲಸ ಅಲ್ಲ. ಅಂಥದ್ರಲ್ಲಿ ಇಲ್ಲಿ ಹಿರಿಯ ಜೀವಿಗಳಿದ್ದಾರೆ, ಹಿರಿಯರು. ಹಿರಿಯರು ಇವತ್ತೇನು ಕೂಡಿಕೊಂಡು ಇವತ್ತೇನು ನಮ್ಮ ಯುವಕರಿಗೆ ಮಾರ್ಗದರ್ಶನ ಮಾಡಿ ಇವತ್ತು ನಾಟಕ ಪ್ರದರ್ಶನ ಮಾಡಕ್ಕೆ ಅನುಕೂಲ ಮಾಡಿದ್ದಾರೆ. ಇವತ್ತು ನಮ್ಮ ಕೂಡಲ ಸಂಗಮಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ದೊಡ್ಡ ದೇವಸ್ಥಾನ ಐತಿ. ಅದಕ್ಕೆ ಈ ದೇವಸ್ಥಾನದ ಆಶೀರ್ವಾದದಿಂದ ಈ ಊರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಿ ಇವತ್ತು ಎಲ್ಲರಿಗೂ ಆಯುಷ್ಯಾರೋಗ್ಯ ಕೊಟ್ಟು ಕಾಪಾಡಲಿ ಆ ಸಂಗಮನಾಥ ಅಂತ ತಿಳ್ಕೊಂಡು ಹೇಳಿ ನಾನು ಸಂಗಮನಾಥ. ಒಂದು ಹಳ್ಳಿಯಲ್ಲಿಯೂ ಸ್ವಲ್ಪ ಮಟ್ಟಕ್ಕೆ ಬದಲಾವಣೆ ಬಂದಿತ್ತು. ಹೆಂಗಂದ್ರ ಜಾತಿ ಮತ ಪಕ್ಷ ಭೇದವನ್ನು ಬರೆತು ಎಲ್ಲರನ್ನೂ ಅತಿಥಿ ಮಹೋದರರಾಗಿ ಕರಿತಿದ್ದೇವೆ. ಅದು ಈಗ ಹೆಚ್ಚಾಕೋತ ಹೊಂಟೈತಿ. ಇದಕ್ಕೆ ನನಗೆ ಬಹಳ ಖುಷಿ ಆಗತ್ತೆ. ಈ ವೇದಿಕೆ ಹೆಂಗೈತಪ್ಪ ಅಂದ್ರ ಬಸವಣ್ಣನವರ ಅನುಭವ ಮಂಟಪದ ಒಂದು ತುಣುಕಿನ ಇಲ್ಲಿ ನಮ್ಮ ಮುಂದೆ ಜಲಕ್ಕೆ ಹಾದು ಹೋಗುತ್ತೆ. ಹಂಗ ಜಾತಿ ಇಲ್ಲ, ಪಕ್ಷ ಇಲ್ಲ, ಎಲ್ಲರನ್ನೂ ಕೂಡಿಸಿರುವಂತ ಕೂಡಲ ಸಂಗಮದ ಎಲ್ಲ ಗುರು ಹಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗುತ್ತಾ ಹೋದಂಗ ಹಳ್ಳಿ ಮತ್ತು ಎಲ್ಲಾ ಊರುಗಳಲ್ಲಿಯೂ ಈ ನರಮಾನವರಿಗೆ ರಾಮ ಲಕ್ಷ್ಮಣರಂತೆ ತೇಜೋಮಯವಾಗಿರುವ ನಿನ್ನ ತಮ್ಮಂದಿರಿಗೆ ನೀನೇ ತಾಯಿಯಾಗಿ ರಕ್ಷಿಸುವ ಬರ ನಿನ್ನ ಈ ರಾಮಾನಂದನ ಮನೆತನ ಉತ್ತಮರ ಮನೆತನ ಎಂದು ಕೀರ್ತಿತರ. ಆಯ್ತು ಅಪ್ಪಾಜಿ, ಧರ್ಮವೇ ನನ್ನ ಉಸಿರು ಅಂತ ಹಸಿರು ನಿಶಾನೆಯನ್ನು ತೋರಿಸಿ ಶ್ರೀರಾಮನ ಹೆಸರಲ್ಲಿ ಮಂತ್ರಿಯಾಗಿ ಬಾಳುವ ನಿಮ್ಮ ಈ ಕೀರ್ತಿಗೆ ಯಾವ ಕಲಂಕ ಬರದ ಹಾಗೆ ಇದೇ ಉತ್ತಮರ ಮನೆತನ ಅಂತ ನಿಮ್ಮ ಹೆಸರು ತರ್ತೇನೆ. ಆಯ್ತೆ? ಸಂತೋಷ ಮಗಳೇ, ಸಂತೋಷ. ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆಂದರೆ ಆ ನಿನ್ನ ತಾಯಿಯ ನೆನಪು ಕಾಡುತ್ತಿದೆ ಮಗಳೇ, ಕಾಡುತ್ತಿದೆ. ಅಪ್ಪ, ದುಃಖಿಸಬೇಡಿ ಅಪ್ಪ, ದುಃಖಿಸಬೇಡಿ. ಆದದನ್ನ ಬರೆದು ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡಬೇಕು. ಅಪ್ಪ, ನನ್ನ ತಮ್ಮಂದ್ರು ಟ್ಯೂಷನ್ ಮುಗಿಸ್ಕೊಂಡು ಬರೋ ಹೊತ್ತಾಯ್ತು. ನಾನು ಒಳಗೆ ಹೋಗಿ ಅಡಿಗೆನ ಮಾಡ್ತೀನಿ. ನಿಮಗೆ ಹಾಲು ತರ್ತೀನಿ. ಆಯ್ತು. ನನ್ನೊಂದಿಗೆ ರಂಗಸ್ಥಳ ಬೇಸರ ಬಂದಿಲ್ಲ. ಪ್ರಕಾಶ ಅಂತ ಓಡಿಸಿಕೊಳ್ಳುವ ಬಂದಿಲ್ಲ. ಏನು ನಿಮ್ಮ ಮಾತಿನ ಅರ್ಥ? ಅರ್ಥ ಅನರ್ಥಗಳ ಮಧ್ಯೆ ನೀವು ಅರ್ಥವಾಗಿ ಹೊತ್ತು ಸಾಧಿಸಿದರೆ ಈಗಿನ ಕುತ್ತಿಗೆ ಮೇಲೆ ಈ ಭೈರವ ಕತ್ತಿನ ಈ ಅಕ್ಷರ
ರಾಮರಾಯ ಊರ ಹಿಂದಿನ ನಿನ್ನ ಒಣಭೂಮಿ ಪ್ರದೇಶದಲ್ಲಿ ಆಶ್ರಯ ಮನೆ ಕಟ್ಟಲು ಹೇಳಿದೆಯಲ್ಲ, ಅದನ್ನ ನಿಲ್ಲಿಸಬೇಕು. ಬಡವರಿಗಾಗಿ ನನ್ನ ಆಸ್ತಿಯಲ್ಲಿ ಆಶ್ರಯ ಮನೆ ಕಟ್ಟುತ್ತಿರೋದನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಯಾಕೆ? ಅದರಲ್ಲಿ ನನ್ನ ತಂದೆ ಅನರ್ಥವಾಗಿ ಫ್ಯಾಕ್ಟರಿ ಕಟ್ಟಿಸಿ ಬಡವರಿಗೆ ಬೇಗ ಕೊಡಬೇಕಾಗಿತ್ತು ಯಪ್ಪ. ನನ್ನ ಸ್ವಂತ ಆಸ್ತಿಯಲ್ಲಿ ನಿಮ್ಮಪ್ಪನ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದೆಯಲ್ಲ, ಅವನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನೇ. ಈ ನರಮಾನವರಿಗೆ ರಾಮ ಲಕ್ಷ್ಮಣರಂತೆ ತೇಜೋಮಯವಾಗಿರುವ ನಿನ್ನ ಸಂಬಂಧಿಗೆ ನೀನೇ ತಾಯಿಯಾಗಿ ರಕ್ಷಿಸುವ ಬಾರ ನಿನ್ನದಮ್ಮ. ಈ ರಾಮಾನಂದನ ಮನೆತನ ಉತ್ತಮರ ಮನೆತನ ಎಂದು ಕೀರ್ತಿತರ. ಆಯ್ತು ಅಪ್ಪಾಜಿ, ಧರ್ಮವೇ ನನ್ನ ಉಸಿರು ಅಂತ ಹಸಿರು ವಿಷಾನೆಯನ್ನು ತೋರಿಸಿ ಶ್ರೀರಾಮನ ಹೆಸರಲ್ಲಿ ಮಂತ್ರಿಯಾಗಿ ಬಾಳುವ ನಿಮ್ಮ ಈ ಕೀರ್ತಿಗೆ ಯಾವ ಕಲಂಕ ಬರದ ಹಾಗೆ ಇದೇ ಉತ್ತಮರ ಮನೆತನ ಅಂತ ನೀವು ಹೆಸರು ತರ್ತೀನಿ. ಆಯ್ತೆ? ಸಂತೋಷ ಮಗಳೇ, ಸಂತೋಷ. ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆಂದರೆ ಆ ನಿನ್ನ ತಾಯಿಯ ನೆನಪು ಕಾಡುತ್ತಿದೆ ಮಗಳೇ, ಕಾಡುತ್ತಿದೆ. ಅಪ್ಪ, ದುಃಖಿಸಬೇಡಿ ಅಪ್ಪ, ದುಃಖಿಸಬೇಡಿ. ಆದದ್ದನ್ನ ಬರೆದು ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡಬೇಕು. ಅಪ್ಪ, ನನ್ನ ತಮ್ಮಂದ್ರು ಟ್ಯೂಷನ್ ಮುಗಿಸ್ಕೊಂಡು ಬರೋ ಹೊತ್ತಾಯ್ತು. ನಾನು ಒಳಗೆ ಹೋಗಿ ಅಡಿಗೆನ ಮಾಡ್ತೀನಿ. ನಿಮಗೆ ಹಾಲು ತರ್ತೀನಿ. ಆಯ್ತು. ಏನು ಮಾಡ್ತಾ ಇದ್ದಾರೆ ಮಾಜಿ ಗೃಹ ಮಂತ್ರಿಗಳು? ಬನ್ನಿ ಗೌಡ್ರೆ, ಅದು ಯಾಕೋ ತಮ್ಮ ಸೈನ್ಯದೊಂದಿಗೆ ಆಗಮಿಸಿದ್ರಲ್ಲ, ಬನ್ನಿ ಕುಳಿತುಕೊಳ್ಳಿ. ನಿನ್ನೊಂದಿಗೆ ರಂಗಸ್ಥಳ ಬಯಸಲು ಬಂದಿಲ್ಲ. ಈ ಪ್ರಕಾಶಗೌಡರ ಪ್ರಕಾಶ ಅಂತ ಓಡಿಸಿಕೊಳ್ಳಲು ಬಂದಿರುವೆ. ಏನು ನಿಮ್ಮ ಮಾತಿನ ಅರ್ಥ? ಅರ್ಥ ಅನರ್ಥಗಳ ಮಧ್ಯೆ ನೀವು ವ್ಯಕ್ತವಾಗಿ ಸಾಧಿಸಿದರೆ ಈಗಿನ ಕುತ್ತಿಗೆ ಮೇಲೆ ಈ ಭೈರವ ಕತ್ತಿ ಬೇಕಾಗುತ್ತದೆ. ಈ ಅಕ್ಷರ ಮೊದಲು ನನ್ನ ಪ್ರಶ್ನೆಗೆ ಸರಿ ಉತ್ತರ ಕೊಡು. ಅಲ್ಲ, ನಮ್ಮ ಗೌರವ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಬಿಡಪ್ಪ. ರಾಮರಾಯ ಊರ ಹಿಂದಿನ ನಿನ್ನ ಒಣಭೂಮಿ ಪ್ರದೇಶದಲ್ಲಿ ಆಶ್ರಯ ಮನೆ ಕಟ್ಟಲು ಹೇಳಿದೆಯಲ್ಲ, ಅದನ್ನ ನಿಲ್ಲಿಸಬೇಕು. ಬಡವರಿಗಾಗಿ ನನ್ನ ಆಸ್ತಿಯಲ್ಲಿ ಆಶ್ರಯ ಮನೆ ಕಟ್ಟುತ್ತಿರೋದನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ? ಯಾಕೆ? ಅದರಲ್ಲಿ ನನ್ನ ತಂದೆ ಅನರ್ಥವಾಗಿ ಫ್ಯಾಕ್ಟರಿ ಕಟ್ಟಿಸಿ ಬಡವರಿಗೆ ಬೇಗ ಕೊಡಬೇಕಾಗಿತ್ತು ಯಪ್ಪ. ನನ್ನ ಸ್ವಂತ ಆಸ್ತಿಯಲ್ಲಿ ನಿಮ್ಮಪ್ಪನ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದೆಯಲ್ಲ, ಅವನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನೇ. ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ನನ್ನ ಪ್ರಾಣ ಪಕ್ಷಿಗೆ ಉಳಿಯಲು ಸಾಧ್ಯವಿಲ್ಲ. ಈಗ ಮಂತ್ರಿಯ ಅಧಿಕಾರತ್ವದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳಬೇಕಿದ್ದ ನನ್ನ ತಂದೆಯನ್ನು ಸಸ್ಪೆಂಡ್ ಮಾಡಿ ಅವಮಾನಿತವಾಗಿ ಸಾಯೋ ಹಾಗೆ ಮಾಡಿದೆಯಲ್ಲ, ಅದರ ಸೇರಿಗೆ ತೀರಿಸಲು
ತಕರಾರು ಮಾಡಲ್ಲ, ಎದೆ ತುಂಬ ಅಣಿ ಹತ್ತಿದ್ರು ಗುಲಾಮಗಿರಿ ಮಾಡಲ್ಲ. ಈ ಕೂಡಲ ಸಂಗಮ ಬಡ ಜನರಿಗಾಗಿ ನನ್ನ ಪ್ರಾಣ ಹೋದರೂ ಹಿಂಜರಿಯೋದಿಲ್ಲ. ಸೇರು ಸೇರು ಎಂದು ಅಲ್ಲಿ ಎಷ್ಟೋ ಜನ ಈ ರಮಾನಂದನ ಗರಡಿಯಲ್ಲಿ ಸೋತು ಹೋಗಿದ್ದಾರೆ. ಪ್ರಕಾಶ್ ಗೌಡ, ನೀನು ನನ್ನಕ್ಕಿಂತ ಚಿಕ್ಕವನು, ನನ್ನೊಂದಿಗೆ ಹಾರಾಡಲು ರೆಕ್ಕೆ ಬಲಸಿಲ್ಲ. ಸುಮ್ಮನೆ ನಡು ಸಮುದ್ರದಲ್ಲಿ ರೆಕ್ಕೆ ಸೋತ ಪಕ್ಷಿ ಹಾಗೆ ಬಿದ್ದು ಸಾಯಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಿನ್ನಿಂದ ನೀತಿ ಪಾಠ ಹೇಳಿಸಿಕೊಳ್ಳುವಷ್ಟು ಅಲ್ಪ ಮುಕ್ತ ನಾನಲ್ಲ. ಸುಮ್ಮನೆ ಸರ್ಕಾರಿ ಕಿಮ್ಮತ್ತಿನಲ್ಲಿ ಆ ಜಾಗ ಕೊಡ್ತೀಯೋ? ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಒಪ್ಪಣೆ ಪಡೆದವ್ರೆ, ಸತಿಯನ್ನು ಕಳೆದುಕೊಂಡರು ಶಕ್ತಿಯಿಂದ ಮಾತನಾಡುವ ಈತನಿಗೆ ತೋರಿಸಿ ಕತ್ತಿ ಏ ರಾಮಾನಂದ, ರಾಮರಾಜನ ಕನಸನ್ನು ಹೊತ್ತ ರಮಾನಂದ. ಏ ರಮಾನಂದ, ಪಟ್ಟ ವೀರ ಮದಕರಂತೆ ಮುನ್ನುಡಿ ಬರೆಸಿಕೊಳ್ಳಬೇಕೆಂದು ಆರೋಗ್ಯ ನೀತ ನನ್ನ ದೊಡ್ಡ ದಣಿ ಪೊಲೀಸ್ ಪಾಟೀಲ್ ಸವಿನೆನಪಿಗಾಗಿ ಇಂದು ಈ ನನ್ನ ಕತ್ತಿಗೆ ನಿನ್ನ ರಕ್ತಲೇ ಮಣ ಮಾಡದೆ ಬಿಡಲಾರೆ. ಜೈ ಪ್ರಕಾಶ್ ಗೌಡ.